ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಟ್ರ್ಯಾಕ್ಟರ್ ಡ್ರೈವರ್ ಒಂದು ಕುಟುಂಬದ ಬಗ್ಗೆ ಇಲ್ಲಿ ನಾನು ಮಾತನಾಡೋದಕ್ಕೆ ಹೊರಟಿದ್ದೀನಿ. ರೈತ ಕುಟುಂಬ ಇವ್ರದ್ದು, ದೀಪಾ ಅಂತೇಳಿ ಸ್ನೇಹಿತರೆ. ಇವರು ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಕೆ ಬಹಳ ಬುದ್ಧಿವಂತೆ ಮತ್ತು ಒಳ್ಳೆಯವಳು. ಈಕೆಯ ಒಂದು ಸಾಧನೆ ಬಂದು ಒಂಟಿಯಾಗಿ ಹೊಲದಲ್ಲಿ ಇರೋದು, ಹಾಗೆ ಕುಟುಂಬದವರನ್ನು ಎಲ್ಲ ಬಿಟ್ಟು ಸಾಧನೆ ಮಾಡಬೇಕು ಅಂತ ಇವರು ಹೊಲದಲ್ಲಿ ಟ್ರ್ಯಾಕ್ಟರ್ ಓಡಿಸಿಕೊಂಡು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಕಾಚಾ ಬಂದ್ಬಿಟ್ಟು ಇವ್ರದ್ದು ಎಲ್ಲ ಹರಿದು ಹೋಗಿದೆ. ಮತ್ತು ದಾಂಪತ್ಯ ವಿಚಾರಕ್ಕೆ ಬರೋದಾದ್ರೆ ಅದರ ವಿಚಾರ ಬೇಡ ಅಂತ ಹೇಳಿದ್ದಾರೆ. ಯಾಕೋ ಆ ವಿಚಾರ ಮಾತಾಡೋದು ಇವರಿಗೆ ಚೆನ್ನಾಗಿ ಕಾಣಲ್ವಂತೆ. ತೂತು ಬಂದ್ಬಿಟ್ಟು ಕೆಂಪು ಬಣ್ಣ ಹೊಂದಿದೆ, ಸಣ್ಣ ಇದೆ. ಜೊತೆಗೆ ಜಾಬ್ ಬಂದು ಟ್ರ್ಯಾಕ್ಟರ್ ಓಡಿಸುವುದು, ಹಾಗೆ ಏನು ಸಮಸ್ಯೆ ಇದ್ದರೂ ರೈತರ ಪರ ನಿಲ್ಲೋದು ಒಂದು ಗುರಿಯಾಗಿರುತ್ತೆ ಇವ್ರಿಗೆ. ಅದೇ ಒಂದು ಕೆಲಸವನ್ನು ಮಾಡ್ತಾ ಇರೋಂಥದ್ದು. ಇನ್ನು ನೆಕ್ಸ್ಟ್ ಬಂದು ಹುಷಾರು ಇಲ್ಲ ಅಂದರೆ ಕೆಲಸ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಇವರ ಒಂದು ಜೊತೆಗೆ ಕೆಲಸ ಮಾಡಬೇಕು ಅಂದರೆ ಇವ್ರಿಗೆ ಏನಾದರೂ ಹುಷಾರಿಲ್ಲ ಅಂದರೆ ನೀವೇ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಟ್ರ್ಯಾಕ್ಟರ್ ಓಡಿಸಬೇಕು ಅಂದರೆ 2 ವರ್ಷದ ಅನುಭವ ಇರಬೇಕು, ಇಲ್ಲ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಆದ್ರೂ ಹೊಂದಿರಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದು ಟ್ರ್ಯಾಕ್ಟರ್ಗೆ ಗೇರು ಹಾಕೋಕ್ಕೆ ಕಷ್ಟ ಅಂತ ಅನ್ನಿಸಬಹುದು, ಯಾಕೆಂದರೆ ಹಳೆ ಗಾಡಿ, ಆ ಒಂದು ಕಾರಣಕ್ಕೋಸ್ಕರ. 4ನೇದು ಏಕೆಂದರೆ ತಗೊಂಡು 8 ವರ್ಷ ಆಗಿದೆ, ರಿಪೇರಿ ಮಾಡಿಸಿಲ್ಲ, ಹಾಗೆ ಮಿರರ್ ಕಿತ್ತು ಹೋಗ್ಬಿಟ್ಟಿದೆ ಈ ಒಂದು ಟ್ರ್ಯಾಕ್ಟರ್ದು, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. 5ನೇದು ಬಂದು ರೈತ ಕುಟುಂಬ ಆಗಿರುವುದರಿಂದ ಅದೇ ಒಂದು ಜೀವನ ಆಗಿರುತ್ತೆ ಇದು. ಆ ಒಂದು ಜೀವನದಲ್ಲಿ ಏನೋ ಒಂದು ಸಂತೋಷನ ಕಂಡು ಇಟ್ಕೊಂಡಿದ್ದಾರೆ, ಆ ಒಂದು ಕಾರಣಕ್ಕೋಸ್ಕರ ರೈತರ ಬದುಕು ಸುಂದರ ಅಂತ ಇಲ್ಲಿ ಹೇಳಿದ್ದಾರೆ. ವಸತಿಯ ಒಂದು ವ್ಯವಸ್ಥೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಗದ್ದೆಯಲ್ಲೇ ಎಲ್ಲ ಮನೆ ಯಾಕೆ ಬೇಕು, ಗದ್ದೆಯಲ್ಲೇ ಎಲ್ಲನೂ ಆರಾಮವಾಗಿ ಮಲಗ್ಬೋದು, ಅಷ್ಟೊಂದು ಜಾಗ ಇರುತ್ತೆ ಅಂತ ಇಲ್ಲಿ ತಿಳಿಸಲಾಗಿದೆ. ರೈತರ ಕುಟುಂಬ ಅಂದರೆ ಏನು ಸುಮ್ಮನೆನಾ? ತಿನ್ನೋಕೆ ಉಣ್ಣೋಕೆ ಏನೂ ಕಮ್ಮಿ ಇಲ್ಲ ಸರ್, ಅಷ್ಟೊಂದು ಬೇಕಾದಷ್ಟು ಇರುತ್ತೆ ಅಡಿಗೆ ಸಾಮಾನು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಬೇಕಾದಷ್ಟು ಇರುತ್ತೆ, ಹಾಗೆ ಎಷ್ಟು ಉದ್ದ ಸಾಮಾನು ಹಾಕಿದರೂ ಸಹ ತಡೆದುಕೊಳ್ಳುವ ಶಕ್ತಿ ತೂತಿಗೆ ಇರುತ್ತೆ ಇವರಿಗೆ. ಇನ್ನು ಮಾಡುವವರಿಗೆ ಕಬ್ಬಿಣದ ಗೂಟ ಇರಬೇಕಷ್ಟೇ, ಅದು ಅವರವ್ರ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ಆದರೆ ವಸತಿಯ ಒಂದು ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಗದ್ದೆ ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಇಷ್ಟೊಂದು ಗದ್ದೆಯಲ್ಲಿ ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು, ಅಷ್ಟು ಸುಂದರವಾಗಿರ್ತಕ್ಕಂಥ ಈ ಒಂದು ಹೊಲ. ಸ್ನೇಹಿತರೆ ನೋಡಿ, ಒಂದು ಕೆಲಸದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಇದೇ ಥರ ವಿಡಿಯೋಗಳೊಂದಿಗೆ ದಿನ ಬರ್ತಾ ಇರ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.